Hallelujah. Hallelujah. Praise the Lord. Praise the Lord. ಓಕೆ, ಎಷ್ಟು ಮಂದಿ ಸಂತೋಷವಾಗಿದ್ದೀರಿ ದೇವರ ವಾಕ್ಯ ಕೇಳಲಿಕ್ಕೆ? ನಾನು ಕೂಡ ನಿಮ್ಮನ್ನು ನೋಡಿ ಬಹಳ ಸಂತೋಷವಾಗಿದ್ದೇನೆ. ಇವಾಗ 2 ದಿನ ಆಯಿತು ಇವರ ಮಧ್ಯದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಅದು ನಂದಲ್ಲ, ನನ್ನ ತಂದೆಯ ಕೃಪೆ. ಯಾಕಂದರೆ 5 ವರ್ಷ ಹಿಂದೆ ನಾನು ಹೂವಿನ ಹಡಗಲ್ಲಿ ಬಂದು ಸೇವೆ ಮಾಡಿ ಹೋಗಿದ್ದೇನೆ. ಮರಳಿ ದೇವರು ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ರೆ ಗೊತ್ತಿಲ್ಲ. ಓಕೆನಾ? ಈಗ ನನ್ನ ಇಂಟ್ರೊಡ್ಯೂಸ್ ಅವ್ರು ಮಾಡಿಕೊಟ್ರು, ಅಭಿಷೇಕ್ ಪಾಸ್ಟ್ ಅಂತ. ನಾನು ಸೇವೆಯಲ್ಲಿ ಬಂದಿದ್ದೇನೆ. ಆದರೆ ದೇವರ ಕೃಪೆ, ದೇವರ ಪ್ರಸನ್ನತೆ ನಮ್ಮ ಜೊತೆ ಇರುವಾಗ ನಮ್ಗೇನು ಕೊರತೆ. ಅವರು ನನ್ನ ತಂದೆ ಸ್ಥಾನದಲ್ಲಿ ನೋಡಿಕೊಂಡ್ರು, ಮತ್ತೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿಕೊಂಡೆ. ನಾನು ಅವ್ರು ನನ್ನ ಮಗ ಥರ ಪ್ರೀತಿ ಮಾಡಿದ್ರು, ತಾಯಿ ಕೂಡ ಆ ಥರ ನನ್ನ ಪ್ರೀತಿ ಮಾಡಿದರು. ಅವ್ರು ಇವತ್ತು ನಾನು ಇಷ್ಟು ಸಂತೋಷ ಆದೆ. ಮಡಿಲಿ ಹೋಗಿ ಕೈ ಹಾಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಂತ ಇದ್ರು. ಅಂದರೆ ನಾನು ವಿಚಾರ ಮಾಡಿದೆ, ಯಾರು ಮನೇಲಿ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಇವ್ರು ಇಷ್ಟು ಫ್ರೀಡಮ್ ಬಿಡ್ತಿದ್ದಾರಪ್ಪ ಅಂತೇಳಿ. ಅದು ನನಗಲ್ಲ, ಅದು ನನ್ನ ತಂದೆಯ ಅಂತೇಳಿ. ಯಾಕಂದರೆ ಎಷ್ಟೋ ಸೇವಕರು ನನ್ನ ಮನೆಗೆ ಹೋಗಿದ್ದೆ ನಾನು. ಅವ್ರು ಎಲ್ಲಿ ಕುಂಡಿರ್ತಾರೆ ಅಲ್ಲಿ ಕುಣಿಸ್ಬೇಕು, ಇಲ್ಲಾಂದ್ರೆ ಲಾಡ್ಜ್ ಮಾಡಬೇಕು. ಇದು ಮನೆ ಅಂತ ಇಲ್ಲ, ನನ್ನ ಫ್ಯಾಮಿಲಿ ಥರ ನನ್ನನ್ನು ನೋಡಿಕೊಂಡ್ರು. ಅದು ಭಾಳ ನನಗೆ ಸಂತೋಷ ಆಯಿತು. ಅದೊಂದೇ ಫೀಲ್ ಆಯಿತು ನನಗೆ, ಮತ್ತೇನಿಲ್ಲ. ಯಾಕಂದರೆ ಅವರು ಅವಾಗಿಂದ ಬಂದು ನನ್ನನ್ನು ಕರ್ಕೊಂಡು ಬಂದದ್ದು ಅದು ನನಗೆ ಮಾಡಿಲ್ಲ, ನನ್ನ ತಂದೆಯಾದ ದೇವರು ನನ್ನ ಜೊತೆಯಲ್ಲಿದ್ದಾರೆ. ನನಗೆ ಮಾಡಿದರೆ ಯೇಸು ಸ್ವಾಮಿ ಮಾಡಿದ ಹಾಗೆ ನೀವು ಕೂಡ ದೇವರ ಮಕ್ಕಳಾಗಿದ್ರಿ. ನಿಮ್ಮನ್ನು ಕೂಡ ಪ್ರೀತಿ ಮಾಡುವವರು ದೇವರಿದ್ದಾರೆ. ಇವತ್ತು ಏನೇ ವಿಷಯ ಹೇಳ್ಬೇಕಂದ್ರೆ, ನಾವು ಇಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಆರಾಧನೆ ಮಾಡ್ತಾ ಇದ್ದೇವೆ. ಏತಕ್ಕಾಗಿ ನಾವು ಮಾಡ್ತಾ ಇದ್ದೇವೆ? ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಏತಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹೇಳಿ. ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಎಲ್ಲರೂ ಸೇರ್ತಾ ಇದ್ದೇವೆ. ಹೂವಿನ ಹಾಡಗಲಿ ಜನ ಯಾಕೆ ಸೇರ್ತಾ ಇಲ್ಲ? ನೀವೇ ಯಾಕೆ ಸೇರಿದ್ದೀರಾ? ನಮ್ಮ ಜೀವಿತದ ದೇವರೊಂದು ಉದ್ದೇಶ ಇದೆ. ಆತ ನಮಗೆ ಪ್ರಾಣ ಕೊಟ್ಟಿದಂತ ನಮಗೆ ಗೊತ್ತು, ಅದು ನಮ್ಮ ರಕ್ಷಕ ಅಂತ ಗೊತ್ತು, ಆತ ಸತ್ಯ ದೇವರು ಅಂತ ಗೊತ್ತು. ನಮ್ಮ ಕಣ್ ತೆರೆದಾರೆ, ನಮ್ಮ ಹೃದಯ ತೆರೆದಾರೆ, ನಮ್ಮ ಮನಸ್ಸು ತೆರೆದ ನಾವು ಕಂಡುಕೊಂಡಿದ್ದೇವೆ. ಅದನ್ನು ಕಂಡುಕೊಂಡ್ಮೇಲೆ ನಾವು ಆತನ ಆರಾಧನೆ ಮಾಡಬೇಕು, ಅದನ್ನ ಪ್ರಾರ್ಥನೆ ಮಾಡಬೇಕು. ಅದೇ ನಮ್ಮ ಒಂದು ಆದ್ಯತೆ. ಮೊದಲು ನಾವು ಯಾವ ತರ ಇದ್ದೇವೋ, ಯಾವ ತರ ಇದ್ದೀವಿ ಅಂದ್ರೆ ಲೋಕದಲ್ಲಿ ಇದ್ದೀವಿ. ಆದ್ರೆ ಇವತ್ತು ನಾವು ಏನಾಗಿದ್ದೇವೆ ಅಂದ್ರೆ, ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನನ್ನ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಕೀರ್ತನೆ 127ನೇ ಅಧ್ಯಾಯ ಸತ್ಯವೇದದಲ್ಲಿ 2ನೇ ವಚನವನ್ನು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆ 127 2ನೇ ವಚನವನ್ನ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಚಪ್ಪಾಳೆ ದೇವರಿಗೆ. ಎಲ್ಲರೂ ಆಹಾರಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ನಾವು ಡ್ಯೂಟಿ ಅದಕ್ಕೆ ಮಾಡ್ತಾ ಇದೀವಿ, ನಮ್ಮ ಹೊಟ್ಟೆಗೋಸ್ಕರನೇ ತಾನೆ. ಆದ್ರೆ ಸ್ವಾಮಿ ಏನ್ ಹೇಳ್ತಂದ್ರೆ, ನನ್ನ ಪ್ರಿಯರ ಮಕ್ಕಳೇ, ನಾನು ನಿದ್ರೆಯಲ್ಲಿ ಕೂಡ ನಿನ್ನನ್ನ ಊಟ ಕೊಡ್ತೇನೆ. ನಂಬ್ತೀರ ವಾಕ್ಯ? ಏನಿಲ್ಲ, ನಿದ್ರೆಯಲ್ಲಿ ಕೂಡ ಊಟ ಕೊಡ್ತಾ ಇದ್ದಾನೆ. ನಾನು ಯಾರು ಗೊತ್ತಿಲ್ಲ, ಯಾವ ಊರಿನವರು, ಬೆಳಗಾವಿನಿಂದ ಇಲ್ಲಿಗೆ ಬಂದಿದ್ದೀನಿ. ಸುಮಾರು ಅಷ್ಟು ಒಂದು 300 ಕಿಲೋಮೀಟರ್ ಇರ್ಬೋದು, ಹೌದಲ್ಲ? 300 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ಆದ್ರೆ ದೇವರು ಹೇಳ್ತಾರೆ, ನಾನು ನಿದ್ರೆಯಲ್ಲಿ ನಿನಗೆ ಆಹಾರ ಕೊಡ್ತಾ ಇದ್ದೇನೆ. ನಾನು ಎಲ್ಲಿ ಹೋದ್ರೂ ಕೂಡ ತಂದೆಯಾದ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ನನ್ನನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನು ನಡೆಸಕ್ಕಾಗಲ್ವಾ? ನಡೆಸ್ತಾರ? ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಯಾಕೆ ನಮ್ಮ ಜೀವಿತವನ್ನ ಬದಲಾವಣೆ ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕು? ಈ ಲೋಕದಲ್ಲಿ ನಾವು ಸಾಯ್ಬೇಕು. ಫಸ್ಟ್ ಈ ಲೋಕದಲ್ಲೇ ಸಾಯ್ಬೇಕು. ಈ ಲೋಕದಲ್ಲಿ ಏನ್ ಸಾಯ್ಬೇಕು ನಾವು? ಒಂದು ವಚನ ಓದೋಣ. 1ನೇ ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ.
ಒಂದೇ ಯವನ ಪತ್ರಿಕೆ ಲೋಕವನ್ನಾಗಲಿ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಪ್ರೀತಿಸಬೇಡಿರಿ. ಹಾ, ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ದೇವರು ಏನ್ ಹೇಳ್ತದಾನೆ? ಲೋಕದಾಗಲಿ ಲೋಕದ ವಸ್ತುಗಳ ಮೇಲಾಗಲಿ ನೀವು ಪ್ರೀತಿ ಮಾಡಿದ್ರೆ ನಿಮ್ಮ ಕರೆದಾತನ ಮೇಲೆ ಪ್ರೀತಿ ಇಲ್ಲ. ನಮ್ಮ ಪ್ರೀತಿ ಯಾರ ಮೇಲೆ ಮಾಡ್ತಾ ಇದೀವಿ ಅಂದ್ರೆ ಈ ಲೋಕದ ಆಸೆ ಒಳಗೆ ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ಶಿಷ್ಯರಿಗೆ ಏನ್ ಹೇಳಿದ್ರು? ಮತ್ತೆ ಬರ್ಸುತ್ತೆ 6:33 ವಚನದಲ್ಲಿ, ಮೊದಲು ನೀವು ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೀರಿ, ಆಗ ನಿಮಗೆಲ್ಲವೂ ದೊರಕುವುದು. ಹೌದಲ್ಲ? ನನಗೆ ಏನು ಬೇಕೋ ಆ ಅಗತ್ಯಗಳು ಸ್ವಾಮಿ ಕೊಡುವಾತನಾಗಿದ್ದಾನೆ. ನನ್ನ ಭಾಷೆ ಅರ್ಥ ಆಗ್ತದೆ ನಿಮಗೆ? ಸ್ವಾಮಿ ಕೊಡುವಾತನಾಗಿದ್ದಾನೆ. ಆ ನಂಬಿಕೆ ನನ್ನಲ್ಲಿದ್ದರೆ, ಏನು ನಂಬಿಕೆ ನನ್ನಲ್ಲಿ? ಮತ್ತೆ ಬರ್ತದೆ 17:20 ವಚನ ಏನ್ ಹೇಳ್ತದೆ? ಸಾಸಿವೆ ಕಾಳಷ್ಟು ನಂಬಿಕೆ ನನ್ನಲ್ಲಿರುವುದಾದರೆ ಈ ಬೆಟ್ಟಕ್ಕೆ ಇಲ್ಲಿಂದ ಹೋಗು, ಅದು ಹೋಗುವುದು. ಓದ್ರಿ ವಚನ ಓದ್ರಿ. 17:20. ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗಲಾರದ್ದು ಒಂದೂ ಇರುವುದಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಮಗನೇ, ನಾನು ನಿನಗೆ ಪರಲೋಕದಿಂದ ಅಧಿಕಾರವನ್ನ ನಾನು ಕೊಟ್ಟಿದ್ದೇನೆ. ಎಲ್ಲಿಂದ ಕೊಟ್ಟಿದ್ದೇನೆ? ಪರಲೋಕದಿಂದ ಕೊಟ್ಟಿದ್ದೇನೆ. ಸೈತಾನನು ಎಷ್ಟರವನು? ಅವನು ಹೇಳ್ತಾನೆ, ನಿನ್ನ ಬಾಗಲ ನಾನು ಮುಚ್ತಾ ಇದ್ದೇನೆ ಅಂತ. ಬಾಗಲ ಮುಚ್ಚು ನೀನ್ ಯಾರಪ್ಪ? ನೀನ್ ಯಾರು? ಸ್ವಾಮಿ ಹೇಳ್ತಾರೆ, ನಿನಗೋಸ್ಕರ ಒಂದು ಬಾಗಲವನ್ನ ತೆರೆದಿಟ್ಟಿದ್ದೇನೆ. ಪ್ರಕಟಣೆ ಗ್ರಂಥ 3:8 ವಚನದಲ್ಲಿ ದೇವರು ಹೇಳ್ತಾರೆ, ಮಗಳೇ, ನಾನು ಆಶೀರ್ವಾದದ ಬಾಗಲವನ್ನ ತೆರೆದಿದ್ದೇನೆ. ಆ ಆಶೀರ್ವಾದದ ಬಾಗಲು ಯಾರು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. 3:8. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಏನು ನಾವಿವತ್ತು ಏನ್ ಪ್ರಾರ್ಥನೆ ಮಾಡ್ತಾ ಇದೀವಿ? ಸ್ವಾಮಿ ನನ್ ಚರ್ಚ್ ಸಭೆ ಕೊಡು ಅಂತ ಹೇಳಿ. ಆದ್ರೆ ದೇವರು, ಮಗನೇ, ನಿನ್ ಸೈಟ್ ರೆಡಿ ಮಾಡಿದ್ದೇನೆ, ನಿನ್ ಚರ್ಚ್ ರೆಡಿ ಮಾಡಿದ್ದೇನೆ, ನಿನ್ ಕಾರ್ ಇಟ್ಟಿದ್ದೇನೆ, ಎಲ್ಲ ಪಾಠ ಕೊಟ್ಟಿದ್ದೇನೆ, ನಾನು ನಡೆಸಿದ್ದೇನೆ, ನೀನ್ ಹೋಗ್ತಾ ಇರ್ಬೇಕು ರಾಜ್ಯನಾಗಿ. ಅರ್ಧಾ? ದೇವರು ಹೇಳಿದ ಮಾತು ಅದು ನೆರವೇರ್ತದೆ. ಅದು ಯಾಕೆ ನೆರವೇರುದಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ಸಂದೇಹ ಪಟ್ಟರೆ. ಪೇತ್ರ ಹೇಳ್ತಾನೆ ಏನಪ್ಪ ಅಂದ್ರೆ ಲೂಕನ ಬರೆದ 8ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡಿದ್ರೆ ಪೇತ್ರನ ಹೇಳ್ತಾನೆ ಏನಪ್ಪಾ, ಯೇಸು ಸ್ವಾಮಿ ಎಲ್ಲಿ ದೋಣಿಯಲ್ಲಿ ಮಲಗಿದ್ರು, ಎಲ್ಲ ಶಿಷ್ಯರು ಬಂದಿದ್ರು. ಆದ್ರೆ ಪೇತ್ರನ ಏನ್ ಮಾಡ್ತಿದ್ದಾನೆ ಅಂದ್ರೆ ಮಲ್ಕೊಂಡಿದ್ದಾನೆ ದೋಣಿಯಲ್ಲಿ. ಯೇಸು ಸ್ವಾಮಿ ಬಂದ್ರು, ನೀರಲ್ಲಿ ಬರುವಾಗ ಏನ್ ಹೇಳ್ತದಾನೆ? ದೆವ್ವ ಬಂದಿದೆ. ಏನು? ದೆವ್ವ ಬಂದಿದೆ, ಭೂತ ಬಂದಿದೆ, ಪಿಶಾಚಿ ಬಂದಿದೆ. ಆದ್ರೆ ನಾನಿದೇನಪ್ಪಾ ಅಂತ ಕೇಳಿದ್ರೆ ಅವ್ರ ನಂಬಿಕೆ ಇಲ್ಲ. ಏನ್ ಹೇಳ್ತಾನೆ ಪೇತ್ರ? ನೀನಿದ್ರೆ ನಾನು ನೀರ್ ಮೇಲೆ ನಡಿಬೇಕು. ಆಮೇಲೆ ಅವನು ಸಂದೇಹ ಪಡ್ಲಿಲ್ಲ. 1 ಹೆಜ್ಜೆ ಇಟ್ಟ, 2 ಹೆಜ್ಜೆ ಇಟ್ಟ, 3ನೇ ಹೆಜ್ಜೆಗೆ ಹೌದಾ? ಯಾಕೆ? ನಂಬಿಕೆ. ನಮ್ಮ ವಿಶ್ವಾಸಿಗಳು
ನಮ್ಮ ಕ್ರೈಸ್ತರ ನಂಬಿಕೆ ಹೆಂಗಾಗಿದೆ ಅಂದ್ರೆ ಫಸ್ಟ್ ಟೈಮ್ ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಆರಾಧನೆ ಮಾಡ್ತೀವಿ, ಆರಾಮಾಯ್ತು ಫಾಸ್ಟೇ ಯೇಸು ಸ್ವಾಮಿ ಎಲ್ಲಾರು ಮಾಡಿದ್ರು. 2ನೇ ಸಲ ಬಂದಾಗ ಫಸ್ಟ್ ಆಯ್ತು, 2ನೇ ಸಲ ಯಾಕೋ ಆಗ್ತಿಲ್ಲ ಫಾಸ್ಟೇ, ಮನೆಯಲ್ಲಿ ಕಷ್ಟ ಬರ್ತಾ ಇದೆ, ದುಃಖ ಬರ್ತಾ ಇದೆ, ನಮ್ಮ ಮನೆಯವ್ರು ನಂಬ್ತಾ ಇಲ್ಲ. ಒಂದ್ಸಲ ಹೇಳಿದ್ರು ನೀವು ಚರ್ಚಿಗೆ ಹೋಗಂತ, ಈಗ 2ನೇ ಸಲ ಚರ್ಚಿಗೆ ಹೋಗ್ಬೇಡ, ಬೈಬಲ್ ಓದ್ಬೇಡ, ಏನು ನಮ್ಮ ಸಮಾಜದವ್ರು ಏನ್ ಹೇಳ್ತಾ ಇದಾರೆ ಅಂತ ಸೈತಾನ್ ಬಂದಾನೆ. ಹೌದಾ? ಆದ್ರೆ ದೇವರ ವಾಕ್ಯ ಹೇಳ್ತದೆ ಮತ್ತೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ದೇವರ ಪ್ರತಿಯೊಂದು ಮಾತಿನಿಂದ ಬದುಕ್ತೇನೆ ಅಂತ ಓದಿ. ಮತ್ತೆ 4:4 ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ದೇವರ ಪ್ರತಿಯೊಂದು ಬಾಯಿಂದ ಹೊರಡುವ ಮಾತು. ಆ ವಾಕ್ಯ ನಿನ್ನಲ್ಲಿರುವುದಾದರೆ ಸಮಾಜ ನನಗೆ ಏನ್ ಮಾಡ್ತದೆ, MLA ಏನ್ ಮಾಡ್ತಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತದೆ, ಅನೇಕ ಜನರು ನಿನ್ನೆ ಏನ್ ಮಾಡ್ತಾರೆ, ಯಾಕಂದ್ರೆ ನೀನು ಕ್ರಿಸ್ತನ ಮಗಳಾಗಿದ್ದಿ. ಕ್ರಿಸ್ತನೆಂದರೆ ನಿನ್ನ ಮೇಲೆ ಅಭಿಷೇಕವನ್ನ ದೇವರು ಕೊಟ್ಟಿದ್ದಾರೆ. ಯಾವ ಅಭಿಷೇಕ? ತೈಲದ ಅಭಿಷೇಕ, ಕೊಂಬು ಎತ್ತುವ ಅಭಿಷೇಕ. ಆ ಅಭಿಷೇಕವನ್ನ ದೇವರು ನಮಗೆ ಕೊಡುವಾಗ ನಾವ್ಯಾಕೆ ಭಯ ಪಡ್ಬೇಕ್ರಿ? ನಂಬಿಕೆ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ, ನಿನ್ನ ಬಂಗಾರದವನು ಗೊತ್ತಾ, ಪತ್ತಾರ ಅಂತಾರಲ್ಲ ನಿಮ್ ಕಡೆ, ನಮ್ ಕಡೆನೂ ಪತ್ತಾರ ಅಂತ. ಪತ್ತಾರ ಏನ್ ಮಾಡ್ತಾರ, ಬಂಗಾರ ಬೆಂಕಿಯಾಗ ಹಾಕಿ ಹಾಕಿ ಸುಟ್ಟಿ ಸುಟ್ಟಿ ಆಮೇಲೆ ಏನ್ ಮಾಡ್ತಾರ, ಹೊರಗೆ ತೆಗಿತಾನ, ಬಡಿತಾನ. ಅವಾಗ ತಗೋತೀರಿ ಇವಾಗ ಎಷ್ಟು? 1 ಲಕ್ಷನ 2 ಲಕ್ಷ 2 ಲಕ್ಷ 1 ಲಕ್ಷದ ಹೌದಾ? ಅವಾಗ ಅಂದ್ರೆ ಬಂಗಾರ ಚಂದದ ಅಂತ ಹೇಳ್ತೀರಿ. ಅದಕ್ಕಾಗಿ ನಿಮ್ಮನ್ನ ಕಂಬಾರವಾಗಿ ದೇವರು ಹೇಳ್ತಾನೆ, ನಿನ್ನ ಬೆಂಕಿಯಲ್ಲಿ ಹಾಕಿ ಶೋಧಿಸಿ, ನಿನ್ನ ಕಷ್ಟದಲ್ಲಿ, ದುಃಖದಲ್ಲಿ, ನೋದಲ್ಲಿ, ಆರೋಗ್ಯದಲ್ಲಿ ಎಲ್ಲವನ್ನ ಬರುವಾಗ ನೀನು ಗಟ್ಟಿಯಾಗಿ ನಿಲ್ಲುವಾಗ, ನಾನು ಈ ಜಗತ್ತಿನಲ್ಲಿ ಕ್ರಿಸ್ತನ ಮಗಳಾಗಿದ್ದೇನೆ, ಕ್ರಿಸ್ತನ ಮಗನಾಗಿದ್ದೇನೆ, ಅದಕ್ಕಾಗಿ ನಾನು ಹೊಡೆದ್ರು ನನಗೇನು ಹತ್ತಲ್ಲ. ಅದಕ್ಕಾಗಿ ಕಷ್ಟ ಬರ್ತಾವೆ. ನೀವು ಕಷ್ಟಗಳು ಯೇಸು ಸ್ವಾಮಿ ಗೆದ್ಕೊಂಡು ಬಂದಿದ್ದಾರ್ರಿ. ನೀವು ಕಷ್ಟ ಅಂದ್ರೆ ಕಷ್ಟನೇ ಬರ್ತದೆ. ನಿನ್ನ ನಾಲಿಗೆ ಒಳಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಜ್ಞಾನೋಕ್ತಿ 18ನೇ ಅಧ್ಯಾಯ 21ನೇ ವಚನ. ಜ್ಞಾನೋಕ್ತಿ 18:21. ನಾಲಿಗೆಯು ಜೀವ ಮರಣಗಳ ವಶ. ಆತನ ಪ್ರೀತಿಯ ಫಲವಾಗಿದೆ ಅಂದ್ರೆ, ಆತನ ಫಲವಾಗಿದೆ. ನಾಲಿಗೆಯಲ್ಲಿ ಫಲ ಅದ, ಆಶೀರ್ವಾದದ ಭಾಗ್ಯ ಅದ. ನನ್ನ ಬಾಯಲ್ಲಿ ಯಾವಾಗಲೂ ಆಶೀರ್ವಾದವನ್ನು ಹೊಂದಿಕೊಂಡಿದ್ದೇನೆ. ನಮ್ಮ ಬಾಯಿಂದ ನಾವು ಹೇಳಬೇಕು. 1 ಕೊರಿಂಥ 4:20 ಹೇಳ್ತದೆ, ನೀನು ಪ್ರತಿಯೊಂದು ಮಾತಿನಲ್ಲಿ ಒಂದು ಶಕ್ತಿ ಅಡಕವಾಗಿದೆ, ಅದು ಯೇಸು ಕ್ರಿಸ್ತನ ಶಕ್ತಿಯಾಗಿದೆ. ಏನಾಗಿದೆ? ಯೇಸು ಕ್ರಿಸ್ತನ ಶಕ್ತಿಯಾಗಿದೆ. ಆ ಶಕ್ತಿ ನನ್ನಲ್ಲಿದ್ರೆ ಏನ್ರಿ? 1 ಯೋಹಾನ ಬರೆದ ಪತ್ರಿಕೆ 4:4 ಹೇಳ್ತಾನೆ, ನನ್ನಲ್ಲಿರುವ ಆತನು ಈ ಲೋಕದಲ್ಲಿ ಇರುವ ಆತಗಿಂತಲೂ ನನ್ನಲ್ಲಿ ಇರುವ ಆತನು ದೊಡ್ಡವನು, ಸರ್ವಶಕ್ತನು. ಭಯ ಯಾಕೆ ಪಡ್ಬೇಕ್ರಿ? ನಾವಲ್ಲಿ ಕ್ರೈಸ್ತರಿದೇವ, ನಾವು ಕ್ರಿಶ್ಚಿಯನ್ ಇದೇವ, ನಾವ್ ಯಾರ ಮಗಳಿದ್ದೇವೆ? ಯಾರ ಮಕ್ಕಳಿದ್ದೇವೆ? ಸೃಷ್ಟಿಕರ್ತನ ಮಗನಿದ್ದೇವೆ. ನೀನು ಬಹಿರಂಗವಾಗಿ ನನ್ನ ಕಾಲದಲ್ಲೂ ಕೂಡ ಅದೇ ಮಾತು ಮಾತಾಡ್ತೇನೆ ನಾವು. ಯಾಕಂದ್ರೆ ನಾನು ಈ ಲೋಕಕ್ಕೆ ಸತ್ತು ಬಿಟ್ಟಿದ್ದೇನೆ ಆಲ್ರೆಡಿ. ಗಲಾತ್ಯ 2:20ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ಕ್ರಿಸ್ತನಲ್ಲಿ ಜೀವಿತರಾಗಿದ್ದೇವೆ. ಎಲ್ಲ ದೀಕ್ಷಾಸ್ಥಾನ ಆಗಿದೆಯಾ? ದೀಕ್ಷಾಸ್ಥಾನ ತಗೋರಿ, ಆಮೇಲೆ ಕ್ರೈಸ್ತರ ಮಕ್ಕಳಾಗ್ಬಿಡ್ತೀವಿ. ಈಗ ಬೇಗ ತಗೋಬೇಕು. ನೀವು ತಗೊಂಡ್ರೆ ಏನಾಗ್ತೀರಾ? ಫೈರ್ ಆಗ್ತೀರಾ. ಸೈತಾನ್ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನು ವಿಶ್ವಾಸಿ, ಚರ್ಚಿಗೆ ಹೋಗ್ಲಿ, ನಿನಗೆ ಕೆಲಸ ಆಗೋದ್ಮೇಲೆ ಸೈತಾನ್ ತಗೊಂಡು ಹೋಗ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ? ಆತನ ಅಭಿಷೇಕವನ್ನ ನೀವು ಯಾವಾಗ ಹೊಂದಿಕೊಳ್ತಿರೋ, ಮಾರ್ಕಂಡರ ಸ್ವಾರ್ತೆ 16ನೇ ವಚನದಲ್ಲಿ ಏನ್ ಹೇಳ್ತದಂದ್ರೆ, ನೀನು ನಂಬಿಕೊಂಡು ದೀಕ್ಷಾಸ್ಥಾನವನ್ನು ಮಾಡಿಕೊಂಡ್ರೆ ನಿನಗೆ ಯಾವ ರೋಗ ಬರಲ್ಲ, ನಿನಗೆ ಯಾವ ಕಷ್ಟ ಬರಲ್ಲ, ನಿನಗೆ ಯಾವ ಸಮಸ್ಯೆ ಬರಲ್ಲ. ನೀನೇ ಹೇಳ್ತೀಯಾ, ಏನ್ ಹೇಳ್ತೀಯ? ಅನೇಕ ಜನರಿಗೆ ಹೋಗಿ ಸುವಾರ್ತೆ ಹೇಳ್ತೀಯ, ಪ್ರಾರ್ಥನೆ ಮಾಡ್ತೀಯ. ಅಮ್ಮ ಇವ್ರಿಗೆ ಆರಾಮಿಲ್ಲಮ್ಮ, ಸ್ವಲ್ಪ ಪ್ರಾರ್ಥನೆ ಮಾಡಮ್ಮ. ಹೋಗ್ತೀಯ, ಪ್ರಾರ್ಥನೆ ಮಾಡ್ತೀಯ, ಆರಾಮಾಯ್ತು.
ನಿನ್ನಲ್ಲಿ ಏನಿದೆವಾ? ನನ್ನಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅಂತ ಪ್ರಚಾರ ಮಾಡಿ ಹೇಳು ಬಹಿರಂಗವಾಗಿ. ಏನು? ನನ್ನಲ್ಲಿ ಒಳಗಿರುವ ಆತನು ಒಬ್ಬ ಯೇಸು ಇದ್ದಾನೆ, ಅದಕ್ಕಾಗಿ ನಾನು ಮಾತಾಡ್ತಾ ಇದ್ದೇನೆ, ಅದಕ್ಕಾಗಿ ಅದು ಶಕ್ತಿಯನ್ನಾಗಿದೆ. ನಮ್ಮ ಕೈಯಲ್ಲಿ ಬೈಬಲ್ ಇಲ್ಲ, ಆತ್ಮದಲ್ಲೇ ಬೈಬಲ್ ಅನ್ನ ಗಡಿ ಮಾಡಬೇಕಾಗಿದೆ. ಬರುವ ದಿವಸಗಳಲ್ಲಿ ವಾಕ್ಯ ಸಿಗಲ್ಲ ರೀ, ವಾಕ್ಯ ಗಟ್ಟಿ ಮಾಡ್ಕೋಬೇಕಾಗಿದೆ. ಸ್ವಾಮಿ ನನ್ನ ಆತ್ಮದಲ್ಲಿ ಬೆಳೆಸು, ನನ್ನ ಅಭಿಷೇಕದಲ್ಲಿ ಬೆಳೆಸು, ನನ್ನ ಕೃಪೆಯಲ್ಲಿ ಬೆಳೆಸು ಅಂತ ಪ್ರಾರ್ಥನೆ ಮಾಡ್ರಿ. ಅಪ್ಪ ಎಷ್ಟೋ ಮಂದಿಗೆ ವಾಕ್ಯ ಓದಿದ್ರೆ ವಾಕ್ಯ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ನನಗೆ ಕೂಡ ಅರ್ಥ ಆಗಿಲ್ಲ. ಇದು 2 ವರ್ಷ ನಾನು ಕಷ್ಟಪಟ್ಟಿದ್ದೇನೆ. ಅಮ್ಮ ಸ್ವಲ್ಪ ಸೆಲೆಕ್ಟ್ ಮಾಡಿ 2 ವರ್ಷ. ಯಾಕಂದ್ರೆ ಯಾವಾಗ ಯೇಸು ಸ್ವಾಮಿ ಜೊತೆ ನಾವು ತ್ಯಾಗ ಮಾಡ್ತೇವೋ, ಲೂಕರ್ ಬರೆಸೋತೆ 9:23 ವಚನದಲ್ಲಿ ಸತ್ಯವಾಗಿ ಹೇಳ್ತದೆ, ನೀವು ಮೊದಲು ನಿರಾಕರವಾಗಿರಬೇಕು, ತ್ಯಾಗಮಯವಾಗಬೇಕು. ತ್ಯಾಗ ಅಂದ್ರೇನು? ಲೋಕದೆಲ್ಲ ಬಿಟ್ಟು ಯೇಸು ಸ್ವಾಮಿನ ಹಿಂಬಾಲಿಸಬೇಕು. ದಿನನಿತ್ಯ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರುವನು ನನ್ನ ಜೊತೆಗಾರನಾಗ್ತಾನೆ. ಎಲ್ಲ ಕೊಡ್ಲಿಕ್ಕೆ ಶಕ್ತನಿದ್ದಾನೆ, ನಾವು ಪಡ್ಕೋತಾ ಇಲ್ಲ. ಮತ್ತೊಂದು ಬರೆಸುತ್ತೆ 16:18 ವಚನದಲ್ಲಿ ಹೇಳ್ತದೆ, ನಿನಗೆ ಪರಲೋಕದ ಬೀಗದ ಕೈ ಕೊಟ್ಟಿದ್ದೇನೆ. ಏನ್ ತಗೋತಿ? ಗಾಡಿ ತಗೋತಿ? ಓಪನ್ ಮಾಡ್, ತಗೋ ರೊಕ್ಕ, ಗಾಡಿ ತಗೊಂಬಾ. ಸೈಡ್ ತಗೋತಿ? ತಗೋ, ಓಪನ್ ಮಾಡ್, ತಗೊಂಬಾ. ಏನ್ ಮಾಡ್ತಿ? ಎಲ್ಲ ನಿಂದು. ನಿನಗೆ ಏನ್ ಬೇಕು ತಗೋ. ಈ ಟೇಜ್ರಿ ಎಲ್ಲ ನಿಂದು, ಫುಲ್ ಆಗಿದೆ. ಟೇಜ್ರಿ ಮುಗೀತಂದ್ರೆ ಮತ್ತೆ ತುಂಬಿಸು. ಪ್ರೈಸ್ ದಿ ಲಾರ್ಡ್. ಅದು ನಂಬಿಕೆ ನನ್ನಲ್ಲಿರ್ಬೇಕು. ನೀರ್ ಹರಿಯುವ ನೀರಾಗ್ಬೇಕು ಹೊರತು ನಿಂತ ನೀರು ಆಗ್ಬಾರ್ದು. ಈ ಕ್ರೈಸ್ತರದ ಅದೇ ಆಗಿದೆ. ಏನಾಗಿದೆ? ಸ್ವಲ್ಪ ಎಲ್ಲೆಲ್ಲಿ ಹಿಂಸೆಗಳು ಬಂದು ಸ್ಟಾಪ್ ಆದ ಸಭೆಗಳು, ಪ್ರಾರ್ಥನೆ ಸ್ಟಾಪ್ ಆಯ್ತು. ನಮ್ಮ ಫ್ರೆಂಡು ಎಲ್ಲ ಸಂಸ್ಥೆಗಳು ಮುಚ್ಚೋಗಿದಪ್ಪ, ಎಲ್ಲ ಸಂಸ್ಥೆಗಳು ಮುಚ್ಚೋಗಿದಾವ, ಸಪೋರ್ಟ್ ಬರ್ತಾ ಇಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಹೆಂಡತಿ ಮಕ್ಕಳಿದಾರ ಅಂದ್ರು, ಬಿಟ್ಟು ಹೋದ್ರು. ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಯೂತ್ ಮೀಟಿಂಗ್, ಅವನ ಹೆಸರು ಇದು ಅಮೋಲ್ ಅಂತ, ಮಹಾರಾಷ್ಟ್ರದಲ್ಲಿ. ನಾನು ಹೇಳಿದೆ, ಯಾಕೋ ಇದೆಲ್ಲ ದೇವರು ಕೆಲಸ ಮಾಡಂತ ಹೇಳಿದಾರಪ್ಪ. ಆದ್ರೆ ದೇವ್ರು ನಿಂಗೆ ಸೇವೆ ಕರೆದಿದ್ರು, ಆ ಸೇವೆ ಬಿಡ್ತೀಯಲ್ಲ, ಪ್ರಾರ್ಥನೆ ಬಿಟ್ಟು ಮನೆಗೆ ಅಷ್ಟು ಮಾಡಕತ್ತೀನಿ. ಯೇಸ್ವಾಮಿ ಹೇಳಿದ್ರು, ನಾನು ನಿನಗೆ ನಿದ್ರೆಯಲ್ಲಿ ಹಾರಿಕೊಡ್ತೀನಿ ಅಂತ ವಾಕ್ಯವನ್ನು ಕೊಟ್ಟೆ. ಅವನು ಪ್ರಾರ್ಥನೆ ನೋಡ್ದ ಕೇಳೋ, ಸ್ವಾಮಿ ನಾನು ನಿನ್ನ ಕರೆದಾತನು, ನಾನು ನಿನ್ನ ನಂಬಿಕೆ ಇಡ್ಲಿಲ್ಲ, ನನ್ನ ನಂಬಿಕೆ ಕಡಿಮೆ ಆಯ್ತು ಅಂತ ಆಳಕತ್ತ. ಆಡುವಾಗ ಪ್ರಾರ್ಥನೆ ಮಾಡಕತ್ತ. ಮತ್ತೆ ದೇವರು ಆ ಕೆಲಸದ ಮೇಲೆ ಅವನಿಗೆ ಮತ್ತೊಂದು ಸೇವೆ, ಯೂತ್ ಮೀಟಿಂಗ್ ಅಲ್ಲಿ ಅವನಿಗೆ ಉಪಯೋಗ ಮಾಡ್ಕೊಂಡು ಹೊಡೆ ಚಪ್ಪಾಳೆ. ನಾನು ಹೇಳಿದೆ, ನೀನು ದೇವ್ರ ಸೇವೆ ಕರೆದಿದ್ರೆ ಸೇವೆಗೆ ಹೋಗ್ಬೇಕಷ್ಟೇ. ಯಾಕಂದ್ರೆ ನಮ್ಮಲ್ಲಿ ಒಂದು ಬಲ ಇದೆ. ನಾವು ಮಾತನಾಡುವ ಶಕ್ತಿ ಅದು ಯೇಸುಂದಾಗಿರ್ಬೇಕು ಹೊರತು ನನ್ನದಲ್ಲ. ನಾನು ಮಾತಾಡ್ತಾ ಇದ್ದೀನಿ, ನಾನಲ್ಲ. ನಾನು ಅವನು ಧೂಳು ಸಮಾನನೂ ಅಲ್ಲ. ಅವನು ಮಾತಾಡೋಕ್ಕೂ ಮಾತುಗಳಿಗೂ ಯೋಗ್ಯತೆ ಇಲ್ಲ. ಅದನ್ನ ನಡೆಸುವಾತನು ನಡ್ಸಕತ್ತಾನ. ಅವ ಹೇಳ್ತಾನ, ಏನ್ ಹೇಳ್ತಾನ? ನೀನು ಹೋಗಿ ನಿಲ್ಲುವುದಾದ್ರೆ ನಾನ್ ಮಾತಾಡ್ತೀನಿ. ಯೋಹಾನ ಬರೆಸೋತೆ 16:13 ವಚನದಲ್ಲಿ ಏನ್ ಹೇಳ್ತಾನೆ? ನೀನು ಹೋಗುವ ಜಾಗದಲ್ಲಿ ನಾನ್ ಮಾತಾಡ್ತೀನಿ. ನಾನು ಏನ್ ಮಾತಾಡ್ಬೇಕು ಏನು ಇಲ್ಲ. ಫಸ್ಟ್ 3 ದಿವಸ ಆಯ್ತು ನಿಮ್ ಜೊತೆ ಇದ್ದೀನಿ. ನೀವು ಇವತ್ತು 2 ದಿವಸ 3 ದಿವಸ ಯಾವಾಗ್ಲೂ ಓಪನ್ ಮಾಡಿದ್ದೀನಿ. 3 ದಿವಸ ಓಪನ್ ಮಾಡಲ್ಲ. ಸ್ವಾಮಿಗೆ ಹೇಳ್ತೀನಿ, ಸ್ವಾಮಿ ನಾನು ಪ್ರಿಪೇರ್ ಮಾಡಲ್ಲಪ್ಪ, ಅವ್ರಿಗೆ ಏನು ಬೇಕೋ ಅಷ್ಟು ಹಾರು ಕೊಡು, ನನಗೆ ಅಷ್ಟು ಹಾರು ಕೊಡು, ಆಮೇಲೆ ನನ್ನ ಕಳಿಸು. ನೀನು ಅವ್ರ ಜೋಡಿ ಮಾತಾಡಬೇಕು. ದೇವರು ನಡೆಸುವ ರೀತಿ ಅದು ಬಹಳ ದೊಡ್ಡ ಅದ್ಭುತವಾಗಿದೆ ನನ್ನ ಪ್ರಿಯರೇ. ಯಾಕಂದ್ರೆ ಆತನೇ ಸತ್ಯ ದೇವರು. 1ನೇ ವಚನ ಓದೋದು, ಲಾಸ್ಟ್ ಒಂದು ವಚನ ಓದೋಣ. ಯೋಹಾನ ಬರೆಸೋತೆ 17:3 ವಚನವನ್ನ. ಆತನೇ ದೇವರು, ಸತ್ಯ ದೇವರು. ಆತನ ಪ್ರತಿಷ್ಠೆ ಮಾಡಿ ನಾವು ಯಾವಾಗ ಹೋಗ್ತೇವೋ ಅವಾಗ ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಅರ್ಧೇನ್ರಿ? ಒಬ್ಬನೇ ಒಬ್ಬ ಯೇಸು ಕ್ರಿಸ್ತನನ್ನ ನೀವು ಹಿಂಬಾಲಿಸಿದ್ರೋ
ಆತನ ನಿತ್ಯ ಜೀವ. ಅವನೆಲ್ಲ ಅಧಿಕಾರ ಕೊಟ್ಟಿದ್ದಾನೆ. ಆ ಅಧಿಕಾರ ಯೇಸು ಸ್ವಾಮಿಗೆ ಅಧಿಕಾರ ಕೊಟ್ಟರೆ ತನ್ನ ಮಕ್ಕಳಿಗೆ ಕೊಟ್ಟಿಲ್ವಾ? ಇದು 2 ವಚನವನ್ನ ಹೇಳಿ ನಿಮಗೆ ಕೊಡ್ತೇನೆ. ಮತ್ತಾಯ ಬರೆಸುವಂತೆ 28ನೇ ಅಧ್ಯಾಯ 18ನೇ ವಚನ. ಯೇಸು ಸ್ವಾಮಿಗೆ ಅಧಿಕಾರ ಕೊಟ್ಟಾರ ಇಲ್ಲ ನೋಡಿ. ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರಿಯು ನನಗೆ ಕೊಡಲ್ಪಟ್ಟಿದೆ. ಇದು ಯಾರಿಗೆ ಕೊಟ್ಟಿದಾರ? ನಮ್ಮಲ್ಲೆಲ್ಲರೂ ಕೊಟ್ಟಿದಾರ? ಏನಿಲ್ಲ. ಯೋಹಾನ ಬರೆಸುತ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನ ಮೇಲೆ ಅಂಗೀಕಾರ ಮಾಡುತ್ತಿರೋ ನಾನು ಅವರಿಗೆ ಪುತ್ರ ಸಂತಾನ. ಅವ್ರಿಗೆ ಅಧಿಕಾರ ಕೊಟ್ರ. ರೋಮ 8:14 ಯಾರ್ಯಾರು ಆತ್ಮದಲ್ಲಿ ನಡೀತಿರೋ ಅವ್ರ ದೇವರ ಮಕ್ಕಳ. ಮತ್ ನಾವು ದೇವರ ಮಕ್ಕಳ? ಯಾರ ಮಕ್ಕಳ? ಮತ್ ದೇವರ ಮಕ್ಕಳಾದ್ರೆ ನಮಗೆ ಯಾಕ ಅಪನಂಬಿಕೆಗಳು? ಹೇಳ್ರಿ ಸ್ವಾಮಿ, ನನ್ನ ಪರಲೋಕದ ಭಾಷೆ ಕೊಡಪ್ಪ, ನನ್ನ ಪರಲೋಕದ ನಿಮ್ ಜೊತೆ ಮಾತು ಕೊಡು. ಒಂದು ಪರ್ಸನಲ್ ರಿಲೇಷನ್ ಇಟ್ಕೊಡ್ರಿ, ದೇವ್ರ ಜೊತೆ ಸಂಬಂಧ ಇಟ್ಕೊಳ್ರಿ. ಅನ್ಯ ಭಾಷೆ ಮಾತನಾಡುವ ಅಭಿಷೇಕ ಕೊಡ ಸ್ವಾಮಿ ಅಂತ ಹೇಳ್ರಿ. 24/7 ನಾನು ಅನ್ಯ ಭಾಷೆ ಮಾತಾಡ್ತಿದ್ದೆ ಮಗಳು 2 ವರ್ಷ ಹಿಂದೆ. ಒಂದ್ ಸ್ವಲ್ಪ ಮಾತ್ರ ಗಡಗಡ ನಡುತ್ತಾರೆ. ಆ ಭಾಷೆ ನಿಮ್ಮಲ್ಲಿ ಬೇಕು, ಕೇಳ್ಕೊರಿ. ನಾನ್ ದೊಡ್ಡವನಲ್ಲ, ಸ್ವಾಮಿ ಕಡೆ ಕೇಳ್ಕೊಳ್ರಿ, ಕೇಳ್ರಿ. ನಾವ್ ಇವತ್ತು ಸ್ವಾಮಿ ಹೇಳ್ತಾರೆ, ಬೇಡಿಕೊಳ್ಳಿರಿ ದೊರೆಯುವುದು, ತಟ್ಟಿರಿ ತೆರೆಯುವುದು. ಏನ್ ಬೇಡ್ತಾ ಇದಾರೆ ಕ್ರಿಸ್ತರು? ಮನೆ, ಗಾಡಿ, ಬಂಗ್ಲೆ ಇವೆಲ್ಲ ಬೇಡ್ತದ. ಹೌದ್ರ? ಇದು ಬೇಡ್ಬೇಡ್ರಿ ಅಂತಾರ ಅವರು. ಮೊದಲು ಪರಲೋಕದಾಗಿಂದ ಬೇಡ್ರಿ. ಪರಲೋಕದಾಗಿಂದ ಬೇಡಿದ್ರ ಅಂದ್ರ ಲೋಕದಲ್ಲಿ ಆಟೋಮೆಟಿಕ್ ನಿಮ್ಮ ಕೈಯಾಗ ಸಿಗ್ತದ. ಹೊಡೆ ಚಪ್ಪಾಳೆ ದೇವರಿಗೆ. ಅಲ್ಲಿಂದ ಪಡ್ಕೊಂಬರಿ ಫಸ್ಟ್. ಅಲ್ಲಿ ಎಲ್ಲ ತಯಾರು ಮಾಡಿದ ಕೂಡಲೇ ಇಲ್ಲಿ ಲೋಕದಾಗ ಅದೇ ತಯಾರಾಗ್ತದ. ಮತ್ತಾರು ಬರ್ಸೋತೆ 18ನೇ ವಚನ ಏನ್ ಹೇಳ್ತದ್ರಿ? ಭೂಲೋಕದಲ್ಲಿ ಏನು ಕಟ್ಟುತ್ತೀರೋ ಪರಲೋಕದಲ್ಲಿಯೂ. ಹೌದಾ ಇಲ್ಲ? ಅದು ಮಾಡಿ ಫಸ್ಟ್. ಅಷ್ಟು ಮಾಡಿದ್ರೆ ನಿಮ್ ಜೀವನ ಇಷ್ಟು ಸುಂದರವಾಗಿ ಹೋಗ್ತದ. ಈ ಹೂವಿನ ಹಡಗಲಿ ನೀವು ಮುಂದೆ ಯಾರಿಲ್ಲ. ಭವಿಷ್ಯವಾಣಿ ಮಾಡಿಸ್ತೀನಿ, ದೇವರ ಜೊತೆ ಸಂಬಂಧವಾಗಿಟ್ಟು. ಯಾಕಂದ್ರೆ ನನ್ನ ಸಮಯವನ್ನು ಮುಕ್ತಾಯವಾಯಿತು. ಹಾಫೇನವ್ರು ಅಷ್ಟೇ ಹೇಳಿದ್ರು. ಹಾಫೇನವ್ರು ಹೇಳಿದ್ದೇನೆ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಕ್ಷಮಿಸ್ರಿ. ಮುಂದಿನ ಸಮಯ ಸಭಾಪಾಲಕರು ಒಪ್ಪಿಸಿಕೊಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ. ಗಾಡ್ ಬ್ಲೆಸ್ ಯು.